ಈಗ ಎಮ್ ಎಲ್ ಎಗಳ ಪೈಕಿ ಅತಿ ಹಿರಿಯ ವಯಸ್ಸಲ್ಲಿ ಯಾರು ಅಂತಂದರೆ ಅದು ಶಾಮನೂರು ಶಿವಶಂಕರಪ್ಪ. ಆದರೆ ಶಾಸಕಾಂಗ ವ್ಯವಸ್ಥೆಯಲ್ಲಿ ವಯಸ್ಸು ಇಂಪಾರ್ಟೆಂಟ್ ಆಗುವುದಿಲ್ಲ, ನೀವು ಎಷ್ಟು ಬಾರಿ ಗೆದ್ರಿ ಅನ್ನೋದು ಇಂಪಾರ್ಟೆಂಟ್. ಈಗ ಕರ್ನಾಟಕದ ವಿಧಾನಸಭೆಯಲ್ಲಿ ಅತಿ ಹೆಚ್ಚು ಬಾರಿ 9 ಬಾರಿ ಇರಬೇಕು ನನ್ನ ಪ್ರಕಾರ, ಅತಿ ಹೆಚ್ಚು ಬಾರಿ ಗೆದ್ದ ಯಾರಾದರೂ ಶಾಸಕ ಇದ್ದರೆ ಅದು ಆರ್ ವಿ ದೇಶಪಾಂಡೆ. ಇವರನ್ನು ಬೀಟ್ ಮಾಡಿದ ಮತ್ತೊಬ್ಬರಿದ್ದರು, ತೀರ್ಕೊಂಡ್ಬಿಟ್ರು, ಉಮೇಶ್ ಕತ್ತಿ ಇವರಿಗಿಂತ 1 ಬಾರಿ ಹೆಚ್ಚು ಗೆದ್ದಿದ್ರು. ಬಟ್ ಈ ಬಾರಿ ತೀರ್ಕೊಂಡ ಕಾರಣಕ್ಕಾಗಿ ಈ ಬಾರಿ ಅವರು ಇರಲಿಲ್ಲ. ಈಗ ಇವರು ಸೀನಿಯರ್ ಮೋಸ್ಟ್. ಈಗ ಸಿದ್ದರಾಮಯ್ಯ ಸಿ ಎಂ ಪಟ್ಟ ಬಿಡುವ ಸ್ಥಿತಿ ಬಂದರೆ ಯಾರು ಸಿ ಎಂ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿದೆ. ಆ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದರೆ ಲಿಸ್ಟ್ ಹನುಮಂತನ ಬಾಲದಂತೆ ಬೆಳೀತಾ ಹೋಗ್ತಾ ಇದೆ. ಆದರೆ ಕೊನೆಗೂ ಎಲ್ಲ ಗೊಂದಲಗಳಿಗೆ ಸಿದ್ದರಾಮಯ್ಯನೇ ತೆರೆ ಎಳೆದಿದ್ದಾರೆ. ಏನು, ಯಾವುದೇ ಕಾರಣಕ್ಕೂ ಸಿ ಎಂ ಪಟ್ಟ ಬಿಡಲ್ಲೋ ಅಂತ ಹೇಳಿ ಆ ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ. ಆದರೆ ಈ ನಡುವೆ ಕೆಲವು ಚಮಕಗಳೆಲ್ಲ ಆಯಿತು, ಬನ್ನಿ ನೋಡೋಣ. ಆರ್ ವಿ ದೇಶಪಾಂಡೆಗೆ ಮುಖ್ಯಮಂತ್ರಿಯಾಗೋ ಹಂಬಲ, ಹಿರಿಯ ಕಾಂಗ್ರೆಸ್ಸಿಗನಿಗೆ ಬಿಜೆಪಿ ಶಾಸಕರ ಬೆಂಬಲ. ಮೂಡಾ ಕೇಸ್ನಲ್ಲಿ ಸಿಲುಕಿಕೊಂಡಿರುವ ಸಿಎಂ ಸಿದ್ದರಾಮಯ್ಯಗೆ ಹೇಗಾದರೂ ಪಾರಾಗಬೇಕು ಎನ್ನುವ ಬಯಕೆ. ಆದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರೆ ಆ ಸ್ಥಾನ ಕಬ್ಜಾ ಮಾಡಿಕೊಳ್ಳಬೇಕು ಅನ್ನೋದು ಕಾಂಗ್ರೆಸ್ ಹಿರಿತಲೆಗಳ ಇರಾದೆ. ಇದರ ಮಧ್ಯೆ ಆರ್ ವಿ ದೇಶಪಾಂಡೆ ಆಡಿದ ಮಾತು ರಾಜ್ಯ ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆ ಹುಟ್ಟುಹಾಕಿದೆ. ದೇಶಪಾಂಡೆಗೆ ಹೆಬ್ಬಾರ್, ಮಂಕಾಳ್ ಬೆಂಬಲ. ಉತ್ತರ ಕನ್ನಡ ಜಿಲ್ಲೆಗೆ ರಾಮಕೃಷ್ಣ ಹೆಗಡೆ ನಂತರ ಮತ್ತೆ ಸಿಎಂ ಸ್ಥಾನ ಒಲಿದ್ರೆ ನಾನು ಸ್ವಾಗತಿಸುತ್ತೇನೆ ಅಂತ ಶಿವರಾಮ್ ಹೆಬ್ಬಾರ್ ಹೇಳಿದ್ರೆ, ನಮ್ಮ ಜಿಲ್ಲೆಗೆ ಸಿಎಂ ಸ್ಥಾನ ಸಿಕ್ಕಿದ್ರೆ ಖುಷಿಯಾಗುತ್ತದೆ, ಫಸ್ಟ್ ಸಿದ್ದರಾಮಯ್ಯಗೆ ಅಭಿನಂದನೆ ತಿಳಿಸೋದೇ ನಾನು ಅಂತ ಸಚಿವ ಮಂಕಾಳ್ ವೈದ್ಯ ಹೇಳಿದರು. ಉತ್ತರ ಕನ್ನಡ ಜಿಲ್ಲೆಗೆ ದಿವಂಗತ ರಾಮಕೃಷ್ಣ ಹೆಗಡೆ ನಂತರದಲ್ಲಿ ಮುಖ್ಯಮಂತ್ರಿ ಸ್ಥಾನ ಮತ್ತೊಮ್ಮೆ ಬರೋದಾದರೆ ನಾವೆಲ್ಲೂ ಭಾಳ ಸಂತೋಷದಿಂದ ಸ್ವಾಗತ ಮಾಡ್ತೀವಿ. ಇದರಲ್ಲಿ ರಾಜಕೀಯದ ಪ್ರಶ್ನೆ ಅಲ್ಲ, ಈ ಜಿಲ್ಲೆಯ ಸರ್ವಾಂಗೀಣ ಪ್ರಗತಿ ಮತ್ತು ಅಭಿವೃದ್ಧಿ ನಮ್ಮ ಜಿಲ್ಲೆಗೆ ಆಗಬೇಕು ಅಂತಕ್ಕಂಥದ್ದೇ ನಮ್ಮ ಇಚ್ಛಾಶಕ್ತಿ. ಕಾರ್ಯಕರ್ತರಿಗೂ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಗಳು, ಇವತ್ತು ಅವರೇ, ನಾಳೆನೂ ಅವರೇ, ಮುಂದೂ ಅವರೇ ಅಂತೇಳಿ ನಾವೆಲ್ಲ ಹೇಳಿದ್ದಾರೆ. ಅವರವ್ರ ಫ್ರೆಂಡ್ ಆದ್ದರಿಂದ ಏನಾದರೂ ಅನ್ಯೋನ್ಯತೆ ಇದೆ ಅವರಿಗೆ ಅವ್ರು ಬಿಟ್ಟು ಕೊಟ್ಟರೆ ಇವರು ಆಗ್ಬೋದು. ಅದರಲ್ಲಿ ಫಸ್ಟ್ ಸಂತೋಷ ಪಡುವ ನಾನು, ನಮ್ಮ ಜಿಲ್ಲೆಗೆ ಮುಖ್ಯಮಂತ್ರಿ ಸಿಕ್ತು ಅಂದೇಳಿ ಫಸ್ಟ್ ಸಿದ್ದರಾಮಯ್ಯವರಿಗೆ ಅಭಿನಂದಿಸುವ ನಾನು, ನಮ್ಮ ದೇಶಪಾಂಡೆ ಸಾಹೇಬರಿಗೆ ಮುಖ್ಯಮಂತ್ರಿ ಮಾಡಿದ್ರಿ ಅಂದೇಳಿ. ನಂದೇನಿಲ್ಲ, ಹೈಕಮಾಂಡನ್ನೇ ಕೇಳಬೇಕು. ಸಿಎಂ ಮಾಡೋದು ಶಾಸಕರು, ಹೈಕಮಾಂಡ್ ತೀರ್ಮಾನಿಸುತ್ತೆ. ನನ್ನ ಕೈಲಿ ಏನಿಲ್ಲ ಅಂತ ದೇಶಪಾಂಡೆಗೆ ಸಿದ್ದರಾಮಯ್ಯ ಪರೋಕ್ಷ ಟಾಂಗ್ ಕೊಟ್ಟರು. ಇಲ್ಲಿ ದೇಶಪಾಂಡೆ ಅವರು ಮಾತಾಡಿದ್ದಾರೆ, ಮುಖ್ಯಮಂತ್ರಿಗಳು 5 ವರ್ಷ, ಸಿದ್ದರಾಮಯ್ಯವರು 5 ವರ್ಷ ಇರ್ತಾರೆ, ನೀವು ಒಪ್ಪಿಗೆ ಕೊಟ್ಟರೆ ನಾನು ಚೀಫ್ ಮಿನಿಸ್ಟರ್ ಆಗ್ತೇನೆ. ಪಾಪ ಚೀಫ್ ಮಿನಿಸ್ಟ್ರು ಮಾಡೋರು ಯಾರು? ಹೈಕಮಾಂಡ್. ಬಟ್ ಅವ್ರ ಪ್ರಕಾರ ಚೀಫ್ ಮಿನಿಸ್ಟರ್ ಮಾಡೋರು ಯಾರು? ಶಾಸಕರು. ಹೈಕಮಾಂಡ್ ಅವ್ರು ಏನು ತೀರ್ಮಾನ? ಸಿಎಂ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ, ಡಿಕೆ ಶಿವಕುಮಾರ್, ಡಾಕ್ಟರ್ ಜಿ ಪರಮೇಶ್ವರ್, ಈಗ ಆರ್ ವಿ ದೇಶಪಾಂಡೆ ಇದ್ದಾರೆ. ಸಿದ್ದರಾಮಯ್ಯರನ್ನ ಬದಲಿಸಿ ಹೊಸ ಸಿಎಂ ಆಗುವ ಆಕಾಂಕ್ಷಿಗಳ ಪಟ್ಟಿ ದಿನೇ ದಿನೇ ಬೆಳೆಯುತ್ತಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಲ್ಲವನ್ನು ಪತ್ತೆ ಹಚ್ಚಿದ್ದಾರೆ. ಆಮೇಲೆ 13 ಮೊಬೈಲ್ಗಳಲ್ಲಿರುವ ಡೇಟಾ ರಿಟ್ರೀವ್ ಮಾಡಿ 190 ಟೆಕ್ನಿಕಲ್ ಸಾಕ್ಷ್ಯಗಳನ್ನು ಚಾರ್ಜ್ ಶೀಟಲ್ಲಿ ಸಲ್ಲಿಕೆ ಮಾಡ್ತಾರೆ. ಸೀಕ್ರೆಟ್ ನಂಬರ್ 4, 8 ಹೇಳ್ತೀನಿ ಒಟ್ಟು. ತಪ್ಪೊಪ್ಪಿಗೆ ಹೇಳಿಕೆ, ಆರೋಪಿಗಳ ತಪ್ಪೊಪ್ಪಿಗೆ ಹೇಳಿಕೆ ಪ್ರತಿ ಚಾರ್ಜ್ ಶೀಟ್ನಲ್ಲಿದೆ. ನ್ಯಾಯಾಧೀಶರ ಮುಂದೆ 20ಕ್ಕೂ ಅಧಿಕ ಮಂದಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 20ಕ್ಕೂ ಅಧಿಕ ಮಂದಿ ನ್ಯಾಯಾಧೀಶರ ಮುಂದೆ. ಅದನ್ನು 164 ಅಡಿ ಅಂತ ಹೇಳ್ತಾರೆ. 164 ಅಡಿ. ಪೊಲೀಸರ ಮುಂದೆ ಹೇಳೋದು ಬೇರೆ, ಪೊಲೀಸರ ಮುಂದೆ ಹೇಳೋದು 161. 50ಕ್ಕೂ ಅಧಿಕ ಮಂದಿಯಿಂದ 161 ಅಡಿಯಲ್ಲಿ ಹೇಳಿಕೆ ದಾಖಲಾಗತ್ತೆ. ಅದನ್ನು ಕೂಡ ರೆಕಾರ್ಡ್ ಮಾಡಿಟ್ಕೊಂಡಿರ್ತಾರೆ. ಆ ರೆಕಾರ್ಡನ್ನು ಅವರು ಕೋರ್ಟ್ಗೆ ಹೋದಾಗ ಇಲ್ಲ ನನಗೆ ಹೊಡೆದ್ರು ಪೊಲೀಸರು ಅಂತ ಹೇಳೋ ಕಾರಣಕ್ಕಾಗಿ ಇನ್ನು ಕೆಲವರನ್ನ, ಅದರಲ್ಲಿ 20 ಜನರನ್ನು ಜಡ್ಜ್ ಮುಂದೆ ಹೇಳಿಸಿದ್ದಾರೆ. ಆಮೇಲೆ
70ಕ್ಕೂ ಅಧಿಕ ತಪ್ಪೊಪ್ಪಿಗೆ ಹೇಳಿಕೆಗಳು ಇದೆ. 70ಕ್ಕೂ ಅಧಿಕ ತಪ್ಪೊಪ್ಪಿಗೆ ಹೇಳಿಕೆ, ಯಾವುದು ನಮ್ಮಿಂದ ಮಿಸ್ಟೇಕ್ ಆಗಿದೆ. ಆಮೇಲೆ ಸೀಕ್ರೆಟ್ ನಂಬರ್ 5 ಏನಿರುತ್ತೆ ಚಾರ್ಜ್ ಶೀಟಲ್ಲಿ? 52 ಜಾಗ ಮಹಜರಾಗಿದೆ. 52 ಕಡೆ ಪೊಲೀಸರು ಹೋಗಿದ್ದಾರೆ. 52 ಕಡೆ ಅದು ಶೆಡ್ ಇರ್ಬೋದು, ಅವರ ಮನೆ ಇರ್ಬೋದು, ಈಕೆ ಮನೆ ಇರ್ಬೋದು, ಆ ಶವ ಎಸೆದ ಜಾಗ ಇರ್ಬೋದು, ಡ್ಯಾಶ್ 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 52 ಕಡೆ. ದರ್ಶನ್ ಅವರ ಭವಿಷ್ಯ ನಿರ್ಧಾರ ಮಾಡೋ ಮುಖ್ಯ ಅಂಶವೇ ಇದು. 52 ಕಡೆಗಳಲ್ಲಿ ಸ್ಥಳ ಮಹಜರ್ ಮಾಡಲಾಗಿದೆ. ಎಲ್ಲಿ? ಕಿಡ್ನ್ಯಾಪ್ ಆದ ಚಿತ್ರದುರ್ಗದಿಂದ ಹಿಡಿದು ಆಟೋ ಇಳಿದು ಕಾರ್ ಹತ್ತಿದ್ದು, ಮಾರ್ಗ ಮಧ್ಯೆ ಬಿಡದಿ ಬಳಿ ಕಾರ್ ನಿಲ್ಲಿಸಿ ಊಟ ಮಾಡಿದ ಜಾಗ, ಪಟ್ಟಣಗೆರೆ ಶೆಡ್ಡು, ಮೃತದೇಹ ಬಿಸಾಡಿದ್ದ ರಾಜ ಕಾಲುವೆ, ಬಟ್ಟೆ ಬಿಸಾಡಿದ್ದ ಕೆಂಗೇರಿ ಬಳಿಯ ವೃಷಭಾವತಿ ನದಿ, ಮೈಸೂರಿನ ಹೋಟೆಲ್, ದರ್ಶನ್ ಮನೆ ಮಹಜರ್, ಪವಿತ್ರ ಮನೆ, ಎಲ್ಲ ಸೇರಿ 17 ಮಂದಿ ಆರೋಪಿಗಳ ಮನೆ ಮಹಜರ್. ಏನು ಪೊಲೀಸರೇನು ಕಡಿಮೆನ ಕೆಲಸ ಮಾಡಿದ್ದು? ಎಲ್ಲ ಒಟ್ಟು 52 ಮಹಜರ್ಗಳು. ಸೀಕ್ರೆಟ್ ನಂಬರ್ 6 ನೋಡಿ ಎಷ್ಟೆಲ್ಲ FIR ಆಯಿತು. ಬಂಧಿತರ ಆರೋಪಿಗಳ ಪಾತ್ರ, ಆಮೇಲೆ 200ಕ್ಕೂ ಅಧಿಕ ಸಾಕ್ಷಿ, ಆರೋಪಿಗಳ ತಪ್ಪೊಪ್ಪಿಗೆ, ನ್ಯಾಯಾಧೀಶರ ಮುಂದೆ ಹೇಳಿದ್ದು, ಆಮೇಲೆ ಮಹಜರ್ ಇದಾಯ್ತಾ. ಇದಾದ ನಂತರ ಫೊರೆನ್ಸಿಕ್ ಎವಿಡೆನ್ಸ್. ಈಗ ಈ ಸ್ಟೋರಿ ನಾನು ಹೇಳ್ತಾ ಇದ್ದಾಗೆ 8 ಸೀಕ್ರೆಟ್ ಹೇಳ್ತಾ ಇದ್ದಾಗೇ ಬಹುತೇಕರಿಗೆ ಅರ್ಥ ಆಗುತ್ತೆ ಈ ಕೇಸ್ ಎಷ್ಟು ದೊಡ್ಡದು ಅಂತೇಳಿ. ನೋಡಿ, ಫಾರೆನ್ಸಿಕ್ ಎವಿಡೆನ್ಸ್, ರೇಣುಕಾಸ್ವಾಮಿ ಕೊಲೆಗೆ ಬಳಸಿದ್ದ ವಸ್ತುಗಳು, ರೇಣುಕಾಸ್ವಾಮಿಯ ಬಟ್ಟೆಗಳು ಸೇರಿದಂತೆ ಇನ್ನಿತರ ವಸ್ತುಗಳು, CCTV, ಮೊಬೈಲ್ ಫೋನ್ ಸೇರಿದಂತೆ 66 ವಸ್ತು, FSL ವರದಿ 66 ವಸ್ತುಗಳು. ಸೀಕ್ರೆಟ್ ನಂಬರ್ 7 ಚಾರ್ಜ್ ಶೀಟಲ್ಲಿ ಇದು ಇರುತ್ತೆ. ಪಿತೂರಿ. ಏನು ಪಿತೂರಿ? ಆರಂಭದಲ್ಲಿ ಸಾಕ್ಷಿ ನಾಶಪಡಿಸಲು ಮಾಡಿದ್ದ ಪಿತೂರಿ. ಇದೆಯಲ್ಲ, ದರ್ಶನ್ ಪಾಲಿಗೆ ವರವಾಗೋದಕ್ಕಿಂತ ಹೆಚ್ಚು ಶಾಪ ಆಗತ್ತೆ. ಬೇಲ್ ಸಿಗುವ ಅವಕಾಶಕ್ಕೂ ಪಿತೂರಿ ಕಲ್ಲು ಹಾಕತ್ತೆ. ಯಾಕೆ ಅಂತಂದರೆ, ಈಗ ಚಿಕ್ಕಪ್ಪ ದೊಡ್ಡಪ್ಪ ಗಲಾಟೆ ಆಯಿತು. ಯಾರೋ ಚಿಕ್ಕಪ್ಪ ದೊಡ್ಡಪ್ಪ ಗಲಾಟೆ ಆಯಿತು. ಅವ ಚಾಕು ಹಾಕಿದ್ರೆ ಸತ್ತೋಗ್ಬಿಟ್ಟ ಚಿಕ್ಕಪ್ಪನ ದೊಡ್ಡಪ್ಪನ. ಏನಾಗುತ್ತೆ? ಪೊಲೀಸರನ್ನು ಕರಿತೀವಿ, FIR ಆಗುತ್ತೆ, ಮತ್ತೊಂದಾಗುತ್ತೆ. ಇಲ್ಲಿ ಕೋರ್ಟ್ ಅವರಿಗೆ ಬೇಲ್ ಕೊಡುತ್ತೆ. ಯಾಕೆ ಹೇಳಿ? ಇದು ಅಚಾನಕ್ಕಾಗಿ ಆಗೋಯ್ತು. ಗಲಾಟೆ ಆದಾಗ ಅವ ಸತ್ತೋಗ್ಬಿಟ್ಟ ನಂತರ ಭಯ ಆಗೋಕ್ಕೆ ಶುರುವಾಯಿತು. ಪೊಲೀಸರಿಗೆ ಹೇಳಿದರು. ಇಲ್ಲಿ ಇವರು ಹೊಡೆದ ನಂತರ ಸತ್ತೋಗ್ಬಿಟ್ಟ, ಈಗಲಾದರೂ ಎಚ್ಚೆತ್ಕೊಂಡು ಪೊಲೀಸರನ್ನು ಕರೆಸಿದ್ದಿದ್ರೆ ಸ್ವಲ್ಪ ಬಚಾವಾಗ್ತಾ ಇದ್ರು. ಏನೋ ಮಾಡೋಕ್ಕೋಗಿ ಏನೋ ಕಾಯಿತು. ಇದು ಏನಾಯ್ತು ಗೊತ್ತಾ? ತಲೆ ಓವರು ಯೂಸ್ ಆಯಿತು. ಸಾಕ್ಷ್ಯವನ್ನು ನಾಶ ಮಾಡೋಕ್ಕೋದ್ರು. ಪಿಕ್ಚರ್ ನೋಡಿದ್ದಲ್ವಾ, ಬೇರೆ ನೋಡಿಲ್ಲ. ಪಿಕ್ಚರ್ ನೋಡಿ ಅದೇ ಅಭ್ಯಾಸ ಆಗಿದೆ. ಸಾಕ್ಷ್ಯ ನಾಶ ಮಾಡಿದ್ದಾರೆ, ಪಿಕ್ಚರಲ್ಲಿ ಆಗತ್ತೆ ಅಂತೆ. ಹಂಗಾಗಲ್ಲ.